ಬೊಮ್ಮಾಯಿ ಅವರಿಗೆ ನಿಮಗೇನಾದ್ರು ಗಂಡುಸ್ತನ ಇದ್ದರೆ ನಿಮ್ಮ ಕೇಸರಿ ಬಟ್ಟೆ ಹಾಕೊಂಡು ಹಳ್ಳಿನಲ್ಲಿ ವಿಷಬೀಜ ಬಿತ್ತಿ ನಮ್ಮ ಜನಗಳ ಬದುಕನ್ನ ಹಾಳು ಮಾಡಲಿಕ್ಕೆ ನಾನಂತೂ ಮೌನವಾಗಿರೋಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ಗಳು ಕೊರತೆ ಇದೆ ದೇಶದಲ್ಲಿ. ಬೀದಿ ಒಳಗೆ ಈ ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ ಯೋಗ್ಯತೆಗೆ ಆಸ್ಪತ್ರೆಗಳು ರನ್ ಮಾಡೋಕ್ಕಾಗದೆ, ಆಕ್ಸಿಜನ್ ಇಲ್ಲದೆ ಜನ ಸತ್ತಿದ್ದು ನೋಡ್ಲಿಲ್ವಾ? ಅವತ್ತೆಲ್ಲ ಹೋಗಿದ್ದಾರಪ್ಪ ವಿಶ್ವ ಹಿಂದೂ ಪರಿಷತ್ನವರು, ಬಜರಂಗ ದಳದವರು ಜನ ಸಾಯ್ತಿದ್ದಾಗ. ಇವತ್ತು ರೇಷ್ಮೆ ಗೂಡಿನ ಬೆಲೆ ಕುಸಿತ ಆಗ್ತದೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ, ಬೊಮ್ಮಾಯಿ ಅವರಿಗೆ ನಿಮಗೇನಾದ್ರು ಗಂಡುಸ್ತನ ಇದ್ರೆ, ಇದು ತಡಿಲಾರ್ದೆ ಹೇಳ್ತಿರ್ತಕ್ಕಂಥ ಪದ, ಆ ಪದ ನಾನು ಉಪಯೋಗ ಮಾಡಬಾರ್ದು. ಇಷ್ಟು ದಿವಸದಿಂದ ಈ ಥರ ನಡೀತಾ ಇದೆ, ನಮಗೇನೋ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವಾಗಿದ್ದರೆ ಅದಕ್ಕೆ ಏನಂತ ಅರ್ಥ? ಸಮಾಜಘಾತಕ ಶಕ್ತಿಗಳು ಸಮಾಜ ಹೊಡೆಯತಕ್ಕಂಥ ಕೆಲಸಕ್ಕೆ ಇಂಥ ಹ್ಯಾಂಡ್ ಬಿಲ್ನ ಹಂಚ್ಕೊಂಡು ಹೊರಟವ್ರೆ. ಯಾವ ಸಂವಿಧಾನ ಗೌರವಿಸ್ತಾ ಇದ್ದೀರಿ ನೀವು? ಯಾತಕ್ಕೆ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀರಿ ನೀವು? ಅವ್ರಿಗೆ ಯಾಕೆ ಪ್ರಚಾರ ಮಾಡ್ತೀರಿ? ಇದಕ್ಕೆ ದೊಡ್ಡ ಮಟ್ಟದಲ್ಲಿ ನನಗೆ ಓಟ್ ಮುಖ್ಯ ಅಲ್ಲ, ಈ ನಾಡು ಶಾಂತಿಯಿಂದ ಬದುಕಬೇಕು, ಈ ನಾಡಿನ ಜನರ ಬದುಕಬೇಕು. ನನಗೆ ನಿಮ್ಮ ಕೇಸರಿ ಬಟ್ಟೆ ಹಾಕೊಂಡು ಹಳ್ಳಿನಲ್ಲಿ ವಿಷಬೀಜ ಬಿತ್ತಿ ನಮ್ಮ ಜನಗಳ ಬದುಕನ್ನ ಹಾಳು ಮಾಡಲಿಕ್ಕೆ ನಾನಂತೂ ಮೌನವಾಗಿರೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರಿಗೆ ಅವ್ರಿಗೆ ತಾಕತ್ತಿಲ್ಲದೆ ಇದ್ದರೆ ಮಾತನಾಡಲಿಕ್ಕೆ, ಅಯ್ಯೋ ಏನೋ ಹಿಂದೂಗಳು ಓಟ್ ಹಾಕ್ತಾರೋ ಇಲ್ವೋ, ಇದು ಈ ಒಂದು ವಾತಾವರಣ ಕಾಂಗ್ರೆಸ್ನಲ್ಲಿ ಏನಿದೆ, ಪಾಪ ಧೈರ್ಯ ಕಳ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ನವರು. ನಾನು ಇದರಲ್ಲಿ ಮತ ಬ್ಯಾಂಕಿಗಿಂತ ಹೆಚ್ಚಾಗಿ ನನ್ನ ಜನರ ಬದುಕು ಮುಖ್ಯ. ನನಗೆ ಎಲ್ಲ ಸಮಾಜಗಳು ಇವತ್ತು ಬದುಕಬೇಕು. ಕುವೆಂಪು ಅವರ ಸಂದೇಶ, ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿ ಯಾತಿಗೆ ಬೆಂಕಿ ಹಚ್ಚಕ್ಕೆ ಬಂದಿದ್ದೀರಿ ನೀವು? ಉತ್ತರ ಪ್ರದೇಶದಲ್ಲಿ ಇಟ್ಕೊಳ್ಳಿ. ಉತ್ತರ ಪ್ರದೇಶದಲ್ಲಿ